2 ದೊಡ್ಡ ರಾಜಯೋಗಗಳು ಮತ್ತು ಅದೃಷ್ಟದ ಸಮಯ. ನಮಸ್ಕಾರ ಸ್ನೇಹಿತರೆ, ನಮ್ಮ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಮಾರ್ಚ್ ತಿಂಗಳ 4ನೇ ವಾರ ಅಂದರೆ ಮಾರ್ಚ್ 23 ರಿಂದ ಮಾರ್ಚ್ 29 ರವರೆಗಿನ ಸಮಯ ಕುಂಭ ರಾಶಿಯವರಿಗೆ ಹೇಗಿರಲಿದೆ ಎಂಬ ಕುತೂಹಲ ನಿಮಗಿದೆಯೇ? ಈ ವಾರ ನಿಮ್ಮ ಪಾಲಿಗೆ ಅತ್ಯಂತ ವಿಶೇಷವಾಗಿದೆ. ಬನ್ನಿ, ಈ ವಿಡಿಯೋದಲ್ಲಿ ನಾವು ಈ ಎಲ್ಲ ವಿಶೇಷತೆಗಳನ್ನು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ಗ್ರಹಗಳ ವಿಶೇಷ ಸಂಚಾರದಿಂದಾಗಿ ಈ ವಾರ ನಿಮ್ಮ ಬುದ್ಧಿವಂತಿಕೆ ಕೆಲಸ ಮಾಡಲಿದೆ. ವಿರೋಧಿಗಳು ಪರಾಜಯಗೊಳ್ಳಲಿದ್ದಾರೆ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷದ ಕ್ಷಣಗಳು ಬರಲಿವೆ. ಅಷ್ಟೇ ಅಲ್ಲ, ಈ ವಾರ ನವರಾತ್ರಿಯ ಶುಭ ದಿನಗಳಾದ ದುರ್ಗಾಷ್ಟಮಿ, ಮಹಾನವಮಿ ಮತ್ತು ರಾಮನವಮಿ ಕೂಡ ಬರಲಿದ್ದು ಇದು ನಿಮ್ಮ ಜೀವನದ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಲಿದೆ. ಗ್ರಹಗಳ ಸ್ಥಿತಿ ಮತ್ತು ರಾಜಯೋಗಗಳು. ಈ ವಾರದ ಗ್ರಹಗತಿಗಳನ್ನು ಗಮನಿಸಿದರೆ ಕುಂಭ ರಾಶಿಯಲ್ಲೇ ಮಂಗಳ, ಬುಧ ಮತ್ತು ರಾಹು ವಿರಾಜಮಾನರಾಗಿದ್ದಾರೆ. ಶುಕ್ರನು ಮೇಷರಾಶಿಯನ್ನು ಪ್ರವೇಶಿಸಲಿದ್ದಾನೆ ಮತ್ತು ಗುರು ಬೃಹಸ್ಪತಿಯು ಮಿಥುನ ರಾಶಿಯಲ್ಲಿದ್ದಾರೆ. ಈ ವಾರದ ವಿಶೇಷವೆಂದರೆ 2 ದೊಡ್ಡ ರಾಜಯೋಗಗಳು ಸೃಷ್ಟಿಯಾಗುತ್ತಿವೆ. ಒಂದು ಗಜಕೇಸರಿ ರಾಜಯೋಗ ಮತ್ತು ಇನ್ನೊಂದು ಮಾಲವ್ಯ ರಾಜಯೋಗ. ಇದರ ಜೊತೆಗೆ ನವಮ ಪಂಚಮ ರಾಜಯೋಗದ ಪ್ರಭಾವವೂ ಇರಲಿದೆ. ಇವೆಲ್ಲವೂ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲಿವೆ. ವೃತ್ತಿ ಮತ್ತು ಉದ್ಯೋಗ. ಮಾರ್ಚ್ 23 ಮತ್ತು 24 ಈ ದಿನಗಳಲ್ಲಿ ಚಂದ್ರನು 4ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವುದರಿಂದ ಮನೆಯಿಂದಲೇ ಕೆಲಸ ಮಾಡುವವರಿಗೆ ಅತ್ಯಂತ ಶುಭ ಫಲಗಳು ಸಿಗಲಿವೆ. ಈ ದಿನಗಳಲ್ಲಿ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇರುವುದರಿಂದ ನಿಮ್ಮ ಕೆಲಸದಲ್ಲಿ ಪೂರ್ಣ ಲಾಭವನ್ನು ಪಡೆಯುತ್ತೀರಿ. ಮಾರ್ಚ್ 25 ಮತ್ತು 26 ಚಂದ್ರನು 5ನೇ ಮನೆಯಲ್ಲಿ ಗುರುವಿನೊಂದಿಗೆ ಸೇರಿ ಗಜಕೇಸರಿ ರಾಜಯೋಗವನ್ನು ನಿರ್ಮಿಸುತ್ತಾನೆ. ಈ ಸಮಯದಲ್ಲಿ ನಿಮ್ಮ ಮೆದುಳು ಕಂಪ್ಯೂಟರ್ಗಿಂತ ವೇಗವಾಗಿ ಕೆಲಸ ಮಾಡಲಿದೆ. ನಿಮ್ಮಲ್ಲಿ ಹೊಸ ಆಲೋಚನೆಗಳು ಬರಲಿದ್ದು ಇದರಿಂದ ಕಚೇರಿಯಲ್ಲಿ ಬಾಸ್ನಿಂದ ಮೆಚ್ಚುಗೆ ಮತ್ತು ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ನೀವು ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ವಾರ ನಿಮಗೆ ದೊಡ್ಡ ಮಟ್ಟದ ಪದೋನ್ನತಿ ಮತ್ತು ಲಾಭ ಸಿಗುವ ಸಾಧ್ಯತೆ ಇದೆ. ಹಣಕಾಸು ಮತ್ತು ವ್ಯಾಪಾರ. ಆರ್ಥಿಕ ಸ್ಥಿತಿ. ವಾರದ ಆರಂಭದಲ್ಲಿ ನಿಮ್ಮ ಮನೆಯ ಅಲಂಕಾರ ಅಥವಾ ಪೀಠೋಪಕರಣಗಳಿಗಾಗಿ ನೀವು ಹಣ ಖರ್ಚು ಮಾಡಬಹುದು. ಆದರೆ ನೆನಪಿರಲಿ, ಒಂದು ಕಡೆ ಹಣದ ಖರ್ಚು ಇದ್ದರೆ ಇನ್ನೊಂದು ಕಡೆ ಧನ ವೃದ್ಧಿಯೂ ಆಗಲಿದೆ. ಆದ್ದರಿಂದ ಎರಡರ ನಡುವೆ ಸಮತೋಲನ ಕಾಯ್ದುಕೊಳ್ಳಿ. ಮಾರ್ಚ್ 27 ಮತ್ತು 28 ರಾಮನವಮಿಯ ಈ ದಿನಗಳಲ್ಲಿ ವ್ಯಾಪಾರದಲ್ಲಿ, ವಿಶೇಷವಾಗಿ ಪಾಲುದಾರಿಕೆ ವ್ಯವಹಾರದಲ್ಲಿ ನಿಮಗೆ ದೊಡ್ಡ ಲಾಭವಾಗಲಿದೆ. ಷೇರು ಮಾರುಕಟ್ಟೆ, ವಿಮೆ ಅಥವಾ ಹಳೆಯ ಹೂಡಿಕೆಗಳಿಂದ ಈ ವಾರದ ಮಧ್ಯಭಾಗದಲ್ಲಿ ಉತ್ತಮ ಲಾಭವನ್ನು ನಿರೀಕ್ಷಿಸಬಹುದು. ಮಾರ್ಚ್ 29 ಈ ದಿನ ಏಕಾದಶಿ ತಿಥಿಯಾಗಿದ್ದು ನಿಮ್ಮ ದೈನಂದಿನ ಆದಾಯದಲ್ಲಿ ಗಣನೀಯ ಏರಿಕೆ ಕಂಡುಬರಲಿದೆ. ಹಳೆಯ ಸಾಲ ಅಥವಾ ಇಎಂಐಗಳನ್ನು ತೀರಿಸಲು ದಾರಿ ಸುಗಮವಾಗಲಿದೆ. ಸಂಬಂಧಗಳು ಮತ್ತು ಪ್ರೇಮ ಜೀವನ. ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಪ್ರೇಮ ಜೀವನದಲ್ಲಿ ಹೊಸ ಚೈತನ್ಯ ಮತ್ತು ರೋಮಾಂಚನವಿರಲಿದೆ. ಸಿಂಗಲ್ಸ್ಗೆ ಶುಭ ಸುದ್ದಿ. ಮಾರ್ಚ್ 25 ಮತ್ತು 26ರ ದಿನಗಳು ಸಿಂಗಲ್ಸ್ ಆಗಿರುವವರಿಗೆ ತುಂಬಾ ಚೆನ್ನಾಗಿದೆ. ನಿಮಗೆ ಒಬ್ಬ ಬುದ್ಧಿವಂತ ಜೀವನ ಸಂಗಾತಿ ಸಿಗುವ ಸಾಧ್ಯತೆ ಇದೆ. ಮಾರ್ಚ್ 29ರಂದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಅದ್ಭುತವಾದ ಸಿಹಿ ಮತ್ತು ಆಕರ್ಷಣೆ ಇರಲಿದೆ. ಆದರೆ ಎಚ್ಚರಿಕೆ ಏನೆಂದರೆ ಮಾರ್ಚ್ 27 ಮತ್ತು 28ರಂದು ಯಾರೊಂದಿಗೂ ವಾದವಿವಾದ ಮಾಡಬೇಡಿ. ಇದು ನಿಮ್ಮ ನೆಮ್ಮದಿಯನ್ನು ಕೆಡಿಸಬಹುದು. ವಿದ್ಯಾರ್ಥಿಗಳು ಮತ್ತು ಪೋಷಕರು. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವಾರ ಉತ್ತಮ ಫಲಿತಾಂಶಗಳು ಸಿಗಲಿವೆ. ನಿಮ್ಮ ಶಿಕ್ಷಕರಿಂದ ಅಥವಾ ಗುರುಗಳಿಂದ ನಿಮಗೆ ಯಾವುದಾದರೂ ವಿಶೇಷ ಉಡುಗೊರೆ ಅಥವಾ ಪುಸ್ತಕ ಸಿಗಬಹುದು. ನಿಮ್ಮ ಪೋಷಕರೊಂದಿಗೆ ನೀವು ಹೆಚ್ಚು ಸಮಯ ಕಳೆಯಲಿದ್ದೀರಿ ಮತ್ತು ಅವರ ಬೆಂಬಲ ನಿಮಗೆ ಯಾವಾಗಲೂ ಇರಲಿದೆ. ಆರೋಗ್ಯ ಮತ್ತು ಮುನ್ನೆಚ್ಚರಿಕೆಗಳು. ವಾರದ ಅಂತ್ಯದಲ್ಲಿ ಸ್ವಲ್ಪ ಆಯಾಸವಾಗಬಹುದು. ಅನಗತ್ಯ ಚಿಂತನೆಗಳಿಂದ ದೂರವಿರಿ ಮತ್ತು ಕೆಲಸದ ಒತ್ತಡವನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ವಿಶೇಷ ಪರಿಹಾರ. ಒಂದು ವೇಳೆ ನಿಮಗೆ ಮಾನಸಿಕ ಒತ್ತಡ ಅಥವಾ ಅಕಾರಣ ಭಯ ಕಾಡುತ್ತಿದ್ದರೆ ಒಂದು ಸಣ್ಣ ಸ್ಫಟಿಕದ ಚೂರನ್ನು ಬಟ್ಟೆಯಲ್ಲಿ ಕಟ್ಟಿ ನೀವು ಮಲಗುವ ದಿಂಬಿನ ಕೆಳಗೆ ಅಥವಾ ಹಾಸಿಗೆಯ ಕೆಳಗೆ ಇಟ್ಟುಕೊಳ್ಳಿ. ಇದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಮತ್ತು ನೆಮ್ಮದಿಯ ನಿದ್ದೆ ಪಡೆಯಲು ಸಹಾಯ ಮಾಡುತ್ತದೆ. ವೀಕ್ಷಕರೇ, ಈ ವಾರ ನಿಮಗೆ ಸಕಲ ಸುಖ ಸಂತೋಷಗಳನ್ನು ನೀಡಲಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾದಿ ಎಂದು ಬರೆಯಲು ಮರೆಯಬೇಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.